ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೆಂಗಲ್ ಹನುಮಂತಯ್ಯ ವಾರ್ಡ್ ಶಿರ್ಕೆ ಹತ್ತಿರ ಕೆಎಚ್ಬಿ ಪ್ಲಾಟಿನಂ ಅಪಾರ್ಟ್ಮೆಂಟ್ಸ್ ನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರು ಭಾಗವಹಿಸಿದರು. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪ್ಲಾಟಿನಂ ಅಪಾರ್ಟ್ಮೆಂಟ್ಸ್ ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಬಿಎ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರಾದ ಚೇತನ್ ಗೌಡರು, ವಾರ್ಡಿನ ಅಧ್ಯಕ್ಷರಾದ ಪುರುಷೋತ್ತಮ ಅವರು, ಮಹಿಳಾ ಅಧ್ಯಕ್ಷರು, ಕಾರ್ಯಕರ್ತರ ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವು ನಡೆಯಿತು. ಶಾಸಕರು ಮಾತನಾಡಿ ಕಸದ ಸಮಸ್ಯೆ, ನೀರಿನ ಸಮಸ್ಯೆ, ಕರೆಂಟಿನ ಸಮಸ್ಯೆ ಎಲ್ಲ ಶೀಘ್ರದಲ್ಲೇ ಸಾಲ್ವ್ ಮಾಡ್ತೀನಿ ಎಂದು ತಿಳಿಸಿದರು. ಸರ್ ಅದು ಕೊಟ್ಟಾಗ ಅವ್ರು ವೇ ಅಪ್ ಮಾಡ್ತೀವಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರು ಸರ್. ಸರ್ ಅಲ್ಲ ಹಿಂದೆ ಆಗಿಲ್ಲ ಸರ್. ಆಯ್ತು ಸರ್, ಆಯ್ತು ಸರ್, ಒಂದು 8 ವರ್ಷ. ಹೌದು ಸರ್, ಅದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ ಸರ್. ಅದು ಮುಂದಿನ ತಿಂಗಳು ಕೊಡ್ತೀವಿ ಸರ್. ಅವಾಗ ಕೊಟ್ಟಾಗ ಅವ್ರದ್ದು ಕ್ಲಿಯರೆನ್ಸ್ ತೊಗೊಳ್ತಾರೆ ರೇಟ್ಸ್ ಸರ್. ಇದು ಸರ್ ಇವರು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇವಾಗ ಈಗ ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ಆಯಿತು ಸರ್. ನಮ್ಮಲ್ಲಿ ಓನರ್ಸ್ಗಳೆಲ್ಲ ಡಿಸೈಡ್ ಆದ್ವಿ, ಇದು ನಮ್ಮಿಂದಾಗಿರೋ ಪ್ರಾಬ್ಲಮ್ ಅಲ್ಲ. ಪ್ರತಿ ತಿಂಗಳು ನಾವು 2 ಲಕ್ಷ, ಮೊದಲೆಲ್ಲ 1,30,000 ಬರ್ತಿತ್ತು ಸರ್. ಇವಾಗ 3 ಲಕ್ಷ ಬರ್ತಾ ಇದೆ BWSSB ಇಂದ. ಸಡನ್ ಆಗಿ ಜನವರಿಯಿಂದ 3 ಲಕ್ಷ ಬರಕ್ ಸ್ಟಾರ್ಟ್ ಆಯ್ತು. ನಾವು ಅವರಿಗೆ ರಿಟರ್ನ್ ಅಲ್ಲಿ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಸರ್, ಏಕಾಏಕಿ ಡಬಲ್ ಆಗ್ಬಿಟ್ಟಿದೆ ನೀರು ಬಿಲ್ ಬರೋದು, ಯಾಕೆ ನಮ್ಗೆ ಗೊತ್ತಿಲ್ಲ. ಇದು ನಾರ್ಮಲ್ ಬಿಲ್ ಹೇಳ್ತಿರೋದು ಸರ್. ನಿಮ್ದು ನಾವೇನು ಯುಜಿಡಿದಾಗ್ಲಿ ವಾಟರ್ ಅದೆಲ್ಲ ಹೇಳ್ತಿಲ್ಲ ಸರ್, ಸ್ಯಾನಿಟರಿ ಬೋರ್ವೆಲ್ ಹೇಳ್ತಿಲ್ಲ ನಾನು. ಏಕಾಏಕಿ ಯಾಕೆ ಜಾಸ್ತಿ ಆಯ್ತು, ಅದಕ್ಕೆ ಏನೋ ಉತ್ತರ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ನೀವೇನು ಹೇಳಿದ್ರಿ, ಫಸ್ಟ್ ಬಿಲ್ಲು ಕಟ್ಕೊಂಡು ಹೋಗ್ರಿ, ಆಮೇಲೆ ನಾನು ಕಳಿಸ್ತೀನಿ ಅಂದ್ರಿ ಸರ್. ಹಂಗೆ ಬೇಡ ಸರ್. ಇದು ಯಾಕೆ ವೈಯಕ್ತಿಕವಾಗಿ ಇಲ್ಲಿ ಆಗ್ತದೆ ನಂಗೆ ಗೊತ್ತಿಲ್ಲ. ನಂಬರ್ 1. ನಂಬರ್ 2, ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಡಿಸೈಡ್ ಆಯ್ತು, ಯಾವುದೇ ಕಾರಣಕ್ಕೆ ಯಾವ ಓನರು ಈ ದುಡ್ಡನ್ನ ಕಟ್ಟಲ್ಲ ಸರ್. KHB ಅಧಿಕಾರಿ ನೀವು ಕೇಳಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಮ್ಮ ಜನರು 34 ಲಕ್ಷ ರೂಪಾಯಿ ನಾವು ಯಾರು ತಗೊಳಕ್ ರೆಡಿ ಇಲ್ಲ ಸರ್. ನಮ್ಮ ತಪ್ಪು ಇಲ್ಲೇ ಇಲ್ಲ ಇದರಲ್ಲಿ. ನಮಸ್ಕಾರ. ಮೊದಲನೇದಾಗಿ ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಸ್ಕಾಮು. ಸೊ ನಾವು ಎಲ್ಲರೂ ಸಾಹೇಬ್ರಿಗೆ ನಾವು ಧನ್ಯವಾದ ಹೇಳ್ಬೇಕು. ಯಾಕೆ ಅಂತಂದರೆ ನಮ್ಮ ಮುಖಗಳನ್ನ, ಅಧಿಕಾರಿ ಮುಖಗಳನ್ನ ತಮ್ಮ ಮುಂದೆ ಕರ್ಕೊಬಂದು ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಸರ್ ಹೇಳಿದ್ರು, ಹಿರಿಯರು ಹೇಳಿದ್ರು, ನಾವು ಆಫೀಸ್ಗೆ ಹೋಗಿದ್ವಿ, ಎಲ್ಲ ಭೇಟಿ ಆದ್ವಿ ಅಂತ. ಇವತ್ತು ನಾವೇ ಸಹ ನಿಮ್ಮ ಸಮಸ್ಯೆಗಳೇನಿದೆ, ಇವತ್ತೇನು KHB ಪ್ಲಾಟಿನಮ್ದು ಸಮಸ್ಯೆಗಳು ಏನೇನಿದ್ದಾವೆ ಅದನ್ನು ನಮ್ಮ ಇಲ್ಲಿ ನೋಟ್ ಮಾಡಿಕೊಂಡು ನಾವು ಹೇಗೆ ಇದಕ್ಕೆ ರಿಸಲ್ಟ್ನ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಈ ಸಮಸ್ಯೆಗಳನ್ನ ನಾವು ತಾವೇನು ಹೇಳಿದಿರಿ, ದಿ ಪರ್ಪಸ್ ಆಫ್ ದಿಸ್ ಜನಸ್ಪಂದನ ಕಾರ್ಯಕ್ರಮ ನಾವೇನು ಇದಕ್ಕೆ ತಮ್ಮ ಸಮಸ್ಯೆಗಳನ್ನ ಇಮಿಡಿಯೇಟ್ ಆಗಿ ಅದು ಕೊಡಲೇಬೇಕು, ಬಗೆಹರಿಸ್ಕೊಡ್ತೀವಿ ಸರ್. ಸೊ ತಾವು ಹೇಳಿದ್ರಿ ನಮ್ಮ ಬೆಸ್ಕಾಂ ರಿಲೇಟೆಡ್ ಇಶ್ಯೂನ ಏನು ಟ್ರಾನ್ಸ್ಫಾರ್ಮರ್ಸ್ 10 ಟ್ರಾನ್ಸ್ಫಾರ್ಮರ್ಸ್ ಇದ್ದಾವೆ, ಆ ಟ್ರಾನ್ಸ್ಫಾರ್ಮರ್ಸ್ಗಳನ್ನ ಮೇಂಟೆನೆನ್ಸು ನಾವೇ ಮಾಡ್ಕೊಳ್ತಾ ಇದ್ದೀವಿ ಅಂತ. ಸೊ ಏನಪ್ಪ ಅಂತಂದರೆ ಇದು ಸೆಲ್ಫ್ ಎಕ್ಸಿಕ್ಯೂಷನ್ ಆದಾಗ 1 ವರ್ಷ ಏನು ನೀವೇನು ಮಾಡ್ಕೊಳ್ಬೇಕಾಗ್ತದೆ. ಇದು ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಸರ್, ಯಾರು ಸಹ ನಮ್ಮ ಗಮನಕ್ಕೆ ತಂದಿರಲಿಲ್ಲ. ಈಗ ತಂದಿದ್ರಿ ಸರ್. ಇನ್ನು ಮುಂದಕ್ಕೆ ನಾವೇ ಸಹ ಅದನ್ನು ಮೇಂಟೆನೆನ್ಸ್ ಮಾಡೋಂಥದ್ದನ್ನು ನಾವು ಮಾಡ್ತೀವಿ ಸರ್. ಎರಡನೇದಾಗಿ ಸರ್, ತಾವು ಹೇಳಿದ್ರಿ 1.5 ಲಕ್ಷ ಅಥವಾ ಏನೋ ಪೆನಾಲ್ಟಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಸರ್. ಇದು ಇನ್ಸ್ಪೆಕ್ಟ್ರೇಟ್ ಸರ್ ಇದು. ಸೊ ಇದರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಇನ್ಸ್ಪೆಕ್ಟ್ರೇಟ್ ಅವ್ರಿಗೆ ಬರ್ತದೆ ಸರ್ ಅದು. ಯಾಕೆ ಅಂತಂದ್ರೆ ಅದು ಇನ್ಸ್ಪೆಕ್ಷನು ಬಿಕಾಸ್ ಆಫ್ ಸೇಫ್ಟಿ ಆಸ್ಪೆಕ್ಟ್ಸು, ಸೇಫ್ಟಿಯಾಗಿ ನೀವು ಅದನ್ನು ಮಾಡಿದ್ದೀರಾ ಇಲ್ಲೋ ಅನ್ನೋದನ್ನು ಅವರು ನೋಡ್ತಾರೆ ಸರ್. ಸೊ ಅದನ್ನು ನಾವು ಅವ್ರ ಗಮನಕ್ಕೆ ನಾವು ತಿಳಿಸ್ತೀನಿ ಸರ್. ಜೊತೆಗೆ ಅದನ್ನು ಎವ್ರಿ ಇಯರ್ ಅದನ್ನ ಇನ್ಸ್ಪೆಕ್ಷನ್ ಚಾರ್ಜಸ್ ಅಂತ ಅದು ಕಟ್ಟಲೇಬೇಕಾಗ್ತದೆ ಸರ್, ಅದು ಮ್ಯಾಂಡೇಟರಿ ಅದು. ಸೊ ಅದನ್ನು ಪೇ ಮಾಡಲೇಬೇಕಾಗ್ತದೆ ಸರ್. ಸೊ ಇನ್ನೂ ಒಂದು ವಿಚಾರಗಳು ಏನು ಅಂತಂದಾಗ ನಾವು ನಮ್ಮ ಬೆಸ್ಕಾಂ ಸಂಸ್ಥೆಯಿಂದ ಏನು ಸಾಹೇಬ್ರ ನಿರ್ದೇಶನ ಇದೆ, ಸಾಹೇಬ್ರ ಇನ್ಸ್ಟ್ರಕ್ಷನ್ಸ್ ಇದೆ ಸರ್. ಖಂಡಿತವಾಗ್ಲೂ ತಮಗೆ ಏನು ಬೆಸ್ಕಾಂ ವತಿಯಿಂದ ಉತ್ತಮ 28 ನೋಡ್ರಿ, ನೀವು ಹೌಸಿಂಗ್ ಬೋರ್ಡ್ನವ್ರು ಕರೆಕ್ಟ್ ಆಗಿದ್ರೆ ಇವ್ರು ಯಾಕ್ರಿ 98 ಫ್ಲಾಟ್ನವರು ಸಫರ್ ಆಗ್ಬೋದು.
ಅಲಾಟ್ಮೆಂಟ್ ಮಾಡುವಾಗ ಎಲ್ಲ ಬೆಣ್ಣೆ ಮಾತಾಡ್ತೀನಿ. ಹಾ? ಈಗ ಎಲ್ಲರಿಗೂ ಇದು ಮಾಡ್ತೇನೆ. ನೆಕ್ಸ್ಟ್ ಲಿಫ್ಟ್ ಹೇಳಿಲ್ಲ ಅದು ಪೇಪರ್ಸ್ ಇಲ್ಲ ಕೊಡ್ತೀವಿ.